ನಮಸ್ಕಾರ. ಬಾರ್ಡರ್ ಬಾಯ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ಮುಖ್ಯಾಂಶಗಳು. ಎಲ್ಲಿ ನೋಡಿದರೂ ಶಿಕ್ಷಕರ ದಿನಾಚರಣೆಯ ಸಂಭ್ರಮ, ಶಿಕ್ಷಕರೆಲ್ಲ ಸೇರುವ ಸಂಗಮ. ವಿದ್ಯಾರ್ಥಿಗಳು ಕೊಡುವ ಉಡುಗೊರೆಗಾಗಿ ಕಾದು ನೋಡುತ್ತಿರುವ ಶಿಕ್ಷಕರು, ಮನೆಯಲ್ಲಿ ಕೊಡುವ ಹಣ ನಮ್ಮ ಮಾದಕ ವಸ್ತುಗಳಿಗೆ ಸಾಕಾಗಲ್ಲ, ಇನ್ನ ಶಿಕ್ಷಕರಿಗೆ ಉಡುಗೊರೆ ಎಲ್ಲಿಂದ ಕೊಡೋಣ ಎಂದು ಯೋಚಿಸುತ್ತಿರುವ ವಿದ್ಯಾರ್ಥಿಗಳು. ಅತಿಥಿ ಉಪನ್ಯಾಸಕರ ತಿಥಿ ಮಾಡುವಲ್ಲಿ ಯಶಸ್ವಿಯಾದ ಸರ್ಕಾರ, ಆ ತಿಥಿಯ ಎಡೆಯಲ್ಲಿ ಒಡೆಯಿಲ್ಲ ಎನ್ನುತ್ತಿರುವ ಖಾಸಗಿ ಶಿಕ್ಷಣ ಸಂಸ್ಥೆಗಳು. ಓಕೆ, ಆಲ್ ರೈಟ್. ಈಗ ವಾರ್ತೆಗಳ ವಿವರಕ್ಕೆ ಹೋಗೋಣ. ದಿನಕ್ಕೆ 500 ಗೌರವಧನ ಸಾಕಾಗುತ್ತಿಲ್ಲ, ಕೂಲಿ ಮಾಡುವವರಿಗೆ ದಿನಕ್ಕೆ 1000 ರೂಪಾಯಿ ಬರುತ್ತೆ ಎಂದು ಚರ್ಚಿಸುತ್ತಿರುವ ಸರ್ಕಾರಿ ಕೈಗಾರಿಕಾ ತರಬೇತಿ ಕೇಂದ್ರದ ಅತಿಥಿ ಉಪನ್ಯಾಸಕರು. ಈ ವಿಷಯ ತಿಳಿದು ಸರ್ಕಾರ ನಿಮಗೆ ಜೆಪಿಒ ಉದ್ಯೋಗ ಬೇಡ ಎಂದರೆ ಕೂಲಿ ಮಾಡೋಕೆನೆ ಹೋಗಿ ಅಂತ ಸುಮಾರು 50,000 ಸಂಬಳ ನೀಡಿ ಸರ್ಕಾರದಿಂದ ಉಪನ್ಯಾಸಕರನ್ನು ನೇಮಕ ಮಾಡಿ ಅತಿಥಿ ಉಪನ್ಯಾಸಕರ ತಿಥಿಯನ್ನು ಯಶಸ್ವಿಯಾಗಿ ಈ ಸರ್ಕಾರ ಮಾಡಿದೆ. ತಿಂಗಳಿಗೊಮ್ಮೆ ಸರ್ಕಾರದಿಂದ ಕರೆಂಟ್ ಬಿಲ್ ಬರುತ್ತೆ, ವಾಟರ್ ಬಿಲ್ ಬರುತ್ತೆ, ಆದರೆ ಅತಿಥಿ ಉಪನ್ಯಾಸಕರ ಸಂಬಳ ಮಾತ್ರ ಪ್ರತಿ ತಿಂಗಳು ಸಮಯಕ್ಕೆ ಬರುವುದಿಲ್ಲ ಎಂದು ಪರದಾಡುತ್ತಿದ್ದಾರೆ. ಈ ಸರ್ಕಾರ ಅತಿಥಿ ಉಪನ್ಯಾಸಕರಿಗೆ ಹಾಗೂ ಅತಿಥಿ ಶಿಕ್ಷಕರಿಗೆ 500 ರೂಪಾಯಿ ಕೊಡುತ್ತೋ ದಿನಕ್ಕೆ, ಅಥವಾ ತಿಂಗಳಿಗೆ 10,000 ಕೊಡುತ್ತೋ, 12,000 ಕೊಡುತ್ತೋ, 20,000 ಕೊಡುತ್ತೋ, ಕೊಡೋದ್ಕೊಳ್ಳಿ, ಅದರಲ್ಲಿ ನಮ್ಮ ಬೇಜಾರೇನಿಲ್ಲ. ಆದರೆ ಎಲ್ಲಿ ಬೇಜಾರಾಗುತ್ತೆ ಗೊತ್ತಾ? ಈ ಕೊಡೋ ದುಡ್ಡನ್ನು ಇವರು ಗೌರವಧನ ಅಂತಾರಲ್ವಾ, ಆಗ ತುಂಬ ಬೇಜಾರಾಗುತ್ತೆ. ಈ ಸರ್ಕಾರ ಹಾಗೂ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕೊಡೋ ಅಂಥ ಸ್ಯಾಲ್ರಿಯಲ್ಲಿ ಒಬ್ಬ ಅತಿಥಿ ಉಪನ್ಯಾಸಕ ಆಗಿರ್ಬೋದು ಹಾಗೂ ಖಾಸಗಿ ಶಿಕ್ಷಕ ಆಗಿರ್ಬೋದು ಈ ಸಮಾಜದಲ್ಲಿ ಗೌರವದಿಂದ ಬದುಕೋದಕ್ಕೆ ನಿಜವಾಗೂ ಆಗಲ್ಲ. ದಯವಿಟ್ಟು ನೀವು ಎಷ್ಟಾದರೂ ಸಂಬಳ ಕೊಡಿ ಅವರಿಗೆ, ಆದರೆ ಅದನ್ನು ಗೌರವಧನ ಅಂತ ಮಾತ್ರ ಕರೀತೀವಿ. ಈಗ ಬಾರ್ಡರ್ ಬಾಯ್ಸ್ ನ್ಯೂಸ್ ಚಾನೆಲ್ ಕಡೆಯಿಂದ PT ಪೀರಿಯಡಲ್ಲಿ ಮ್ಯಾಥ್ಸ್ ಕ್ಲಾಸ್ ತಗೊಳ್ಳೋ ಮ್ಯಾಥ್ಸ್ ಟೀಚರ್ಗೆ, ಪ್ರತಿ ವರ್ಷ ನನ್ನ ಲೈಫಲ್ಲಿ ನಾನು ನೋಡಿರೋ ವರ್ಸ್ಟ್ ಬ್ಯಾಚ್ ಅಂದರೆ ಇದೆ ಅಂತ ಹೇಳ್ಕೊಳ್ಳೋ ಕ್ಲಾಸ್ ಟೀಚರ್ಗೆ, ಪ್ರೈವೇಟ್ ಸ್ಕೂಲಲ್ಲಿ ಟೀಚಿಂಗಿಂತ ಜಾಸ್ತಿ ಕ್ಯಾಮ್ರಾಮನ್ ಆ್ಯಂಡ್ ಎಡಿಟರ್ ಆಗಿ ಕೆಲಸ ಮಾಡ್ತಿರೋ ಫಂಡಮೆಂಟಲ್ ಟೀಚರ್ಸ್ಗೆ, ಇಂಜಿನಿಯರಿಂಗ್ ಮಾಡಿ ಸಹ ಸ್ಕೂಲಲ್ಲಿ ಕಾಲೇಜಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿರೋ ಇಂಟೆಲಿಜೆಂಟ್ ಟೀಚರ್ಸ್ಗೆ, ಲಕ್ಷ ಸಂಬಳ ತಗೊಂಡ್ರು ಸರಿಯಾಗಿ ಕೆಲಸ ಮಾಡ್ದಿರಾ, ಸರಿಯಾಗಿ ಪಾಠ ಮಾಡ್ದಿರಾ ಇರೋ ಕೆಲವು ಸರ್ಕಾರಿ ಟೀಚರ್ಸ್ಗೆ, ಇಫ್ ಯು ರಿಪೀಟ್ ದಿಸ್ ಅಗೈನ್ ಐ ವಿಲ್ ಇಶ್ಯೂ ಯುವರ್ TC ಅಂತ ಹೇಳೋ ಪ್ರಾಂಶುಪಾಲರಿಗೆ ನಮ್ಮ ಬಾರ್ಡರ್ ಬಾಯ್ಸ್ ಕಡೆಯಿಂದ ಶಿಕ್ಷಕರ ದಿನಾಚರಣೆದ ಹಾರ್ದಿಕ ಶುಭಾಶಯಗಳು. ಈಗ ಟೀಚರ್ಸ್ ಕಳಿಸಿರುವಂಥ ಒಂದು ಮೆಸೇಜಸ್ನ ಓದೋಣ. ನಮ್ಮ ಒಂದು ಚಾನಲ್ಗೆ ಟೀಚರ್ಸ್ ಒಂದು ಮೆಸೇಜ್ ಕಳಿಸಿದ್ದಾರೆ. ಏನಪ್ಪ ಮೆಸೇಜ್ ಅಂತಂದರೆ, ಒಂದು ಕಾಲದಲ್ಲಿ ಟೀಚರ್ ಆದರೆ ಸಾಕು ಅಂದ್ಕೊಳ್ತಿದ್ದ ನಾನು, ಈಗ ಏನಕ್ಕಪ್ಪ ಟೀಚರ್ ಆದೆ ಅಂತ ಅಂದ್ಕೊಳ್ತಿದ್ದೇನೆ. ಪಾಪ ನೋಡಿ ಇವ್ರ ಬಾರಿ. ಬೇರೆ ಯಾವುದಾದ್ರೂ ಕೆಲಸಕ್ಕೆ ಹೋದರೆ ಸಂಬಳ ಚೆನ್ನಾಗಿರುತ್ತೆ, ಸಮಾಧಾನ ಕಡಿಮೆ ಇರುತ್ತೆ. ಆದರೆ ಇಲ್ಲಿ ಸಂಬಳನೂ ಕಡಿಮೆನೆ, ಸಮಾಧಾನನೂ ಕಡಿಮೆನೆ. ಒಂದಿನ ಹಾಗೆ ಆಕ್ಟಿವಾ ಗಾಡಿಯಲ್ಲಿ ಫುಲ್ ಆಕ್ಟಿವಾಗಿ ಹೋಗ್ತಿದ್ರಂತೆ. ಪಕ್ಕದಲ್ಲಿ ಆಡಿ ಕಾರ್ ಬಂದು ಸ್ಟಾಪ್ ಮಾಡ್ತಂತೆ. ಆ ಆಡಿ ಕಾರವನು ವಿಂಡೋ ಓಪನ್ ಮಾಡಿ, ಸರ್ ನೀವು ಹರೀಶ್ ಸರ್ ಅಲ್ವಾ ಅನ್ನಂತೆ. ಆಗ ಇವರು, ಹೌದು ಸರ್ ನೀವ್ಯಾರು ಅಂದಂತೆ. ಏನು ಸರ್ ಹಾಕಿ ಹೇಳ್ತೀರಾ, ನಾನು ಸರ್ ನಿಮ್ಮ ಸ್ಟೂಡೆಂಟು ಅಂದಂತೆ. ಇವರು ಶಾಕು, ಆಡಿ ಕಾರಲ್ಲಿ ಇವ್ರು ಸ್ಟೂಡೆಂಟು, ಆಕ್ಟಿವಾ ಗಾಡಿಯಲ್ಲಿ ಇವರು. ಅವನು ಹಂಗೆ ಈಚೆಗೆ ಬಂದು ಮಾತಾಡಿಸಿ ಸರ್ 2 ಲಕ್ಷ ಸಂಬಳ ಬರುತ್ತೆ ಸರ್, ಚೆನ್ನಾಗಿದ್ದೀನಿ ಸರ್, ಇನ್ನೇನು ಸರ್ ಸಮಾಚಾರ ಅಂತ ಹೇಳ್ಬಿಟ್ಟು ಹಂಗೆ ಹೋದ್ನಂತೆ. ಇವ್ರು ಇನ್ನೂ ಶಾಕಲ್ಲೇ ಇದ್ದಾರೆ. ಒಂದು ಕಡೆ ಇವ್ರ ಸ್ಟೂಡೆಂಟ್ ಚೆನ್ನಾಗಿ ಸೆಟ್ಲ್ ಆಗಿದ್ದಾನೆ ಅಂತ ಖುಷಿ ಪಡಬೇಕು, ಇಲ್ಲಾಂದರೆ ಇವ್ರ ಜೀವನದಲ್ಲಿ ಸೆಟ್ಲೇ ಆಗಲ್ಲ ಅಂತ ದುಃಖ ಪಡಬೇಕು. ಅರ್ಥನೇ ಆಗ್ತಿರೋ ಶಾಕಲ್ಲಿ ಹಂಗೆ ಕ್ಲಾಸ್ಗೆ ಹೋದ್ರಂತೆ. ಕ್ಲಾಸ್ಗೆ ಹೋದರೆ ಕ್ಲಾಸಲ್ಲಿ ತುಂಬ ಗಲಾಟೆ ಆಗ್ತಿತ್ತಂತೆ, ಯಾರು ಕಾನ್ಸಂಟ್ರೇಟ್ ಮಾಡ್ತಾ ಇರಲಿಲ್ಲ ಅಂತ. ಒಬ್ಬ ಹುಡುಗ ತುಂಬ ಅತಿಯಾಗಿ ಗಲಾಟೆ ಮಾಡ್ತಿದ್ದಕ್ಕೆ ಇವರೊಂದು ಡೇಟ್ ಹಾಕಿದ್ರಂತೆ. ಈಗಿನ ಕಾಲದಲ್ಲಿ ಹುಡುಗರನ್ನ ಬೈದರೆ ಹೊಡೆದ್ರೆ ಸುಮ್ಮನೆ ಇರ್ತಾರ? ಅವ್ರು ಹೋಗಿ ಮನೆಯಲ್ಲಿ ಪೇರೆಂಟ್ಸ್ಗೆ ಹಂಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಆ ಪೇರೆಂಟ್ಸು ಮಾರನೇ ದಿನವೇ ಬಂದು ಒಳ್ಳೆ ಕಂಠಪಾಠ ಮಾಡಿರೋ ಪದ್ಯ ಥರ ಒಂದೇ ಸೆಂಟೆನ್ಸ್ನ 10 ಸತಿ ಹೇಳ್ತಾನಂತೆ. ನನ್ನ ಮಗನ್ನ ನಾನೇ ಹೊಡೆದಿಲ್ಲ, ನೀವ್ಯಾರ್ರಿ ಹೊಡೆಯೋಕ್ಕೆ ಅಂತ 10 ಸತಿ ಹೇಳ್ತಾನಂತೆ. ಇವ್ರ ಹತ್ರ ಜಗಳ ಯಾಕೆ ಅಂತ ಆ ಟೀಚರ್ ಪಾಪ ಸಾರಿ ಹೇಳ್ಬಿಟ್ಟು ಬಂದ್ಬಿಟ್ರಂತೆ. ಹಾಗೆ ದಿನ ಕಳೀತಾ ಒಂದು 2-3 ವರ್ಷ ಆಯ್ತಂತೆ. ಈ ಟೀಚರ್ಗೆ ಏನೋ ಕೆಲಸ ಇತ್ತು ಅಂತ ಪೊಲೀಸ್ ಸ್ಟೇಷನ್ಗೆ ಹೋದಂತೆ. ಆ ಪೊಲೀಸ್ ಸ್ಟೇಷನಲ್ಲಿ ಇವರ ಒಂದು 2 ಸ್ಟೂಡೆಂಟ್ಸ್ ಇದ್ರಂತೆ. ಅದರಲ್ಲಿ ಒಬ್ಬ ಸ್ಟೂಡೆಂಟು ಪೊಲೀಸ್ ಆಗಿದ್ದಂತೆ, ಇನ್ನೊಬ್ಬ ಸ್ಟೂಡೆಂಟು ಕೈದಿ ಆಗಿದ್ದಂತೆ. ಇವ್ರ ಹತ್ರ ಈ ಟೀಚರ್ ಹತ್ರ ಏಟ್ ತಿಂದು ಬೈಸ್ಕೊಂಡು ತಗ್ಗಿ ಬಗ್ಗಿ ನಡೆದು ಸ್ವಲ್ಪ ಕಷ್ಟ ಬಿದ್ದು ಓದ್ದೋನು ಪೊಲೀಸ್ ಆಗಿದ್ದಂತೆ. ಇವ್ರ ಹತ್ರ ಒಂದೇಟ್ ತಿಂದು ಪೇರೆಂಟ್ಸ್ನ ಕರ್ಕೊಂಬಂದು ಗಲಾಟೆ ಮಾಡಿಸಿ ತಗ್ಗಿ ಬಗ್ಗಿ ನಡಿದೆ ದುರಂಕಾರ ತೋರಿಸಿ ಅಹಂಕಾರ ತೋರಿಸೋನು ಕೈದಿಯಾಗಿದ್ದಂತೆ. ಇದರಲ್ಲಿ ನಿಮ್ಗೆ ಅರ್ಥ ಆಗಿದ್ದು ಥಿಯರಿ ಏನು ಗೊತ್ತಾ? ಮನೆಯಲ್ಲಿ ಮಕ್ಕಳನ್ನ ಪೇರೆಂಟ್ಸ್ ಹೊಡೆದಿಲ್ಲ ಅಂದರೆ, ಸ್ಕೂಲಲ್ಲಿ ಕಾಲೇಜಲ್ಲಿ ಟೀಚರ್ಸು ಮಕ್ಕಳನ್ನ ಹೊಡೆದಿಲ್ಲ ಅಂತಂದರೆ, ಮುಂದೊಂದು ದಿನ ಖಂಡಿತ ಅವರು ಪೊಲೀಸ್ ಸ್ಟೇಷನಲ್ಲಿ ಏಟುಗಳು ತಿಂತಾರೆ. ಇದಂತೂ ಗ್ಯಾರಂಟಿ, ಬರೆದಿಟ್ಕೊಳ್ಳಿ. ಈ ಒಂದು ವಿಚಾರನ ಹಂಚ್ಕೊಳ್ತಿರುವ ಟೀಚರ್ ಅವ್ರಿಗೂ ಸಹ
ನಮ್ಮ ಶಿಕ್ಷಕರ ದಿನಾಚರಣೆದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ನ್ಯೂಸನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಇದೇ ಥರ ವಿಚಾರಗಳಿಗಾಗಿ ಹಾಗೂ ನ್ಯೂಸ್ಗಾಗಿ ಕಾಯುತ್ತೀರಿ. ನಮ್ಮ ಬಾರ್ಡರ್ ಬಾಯ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.